ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ನಾನು ಎಲ್ಲೂ ಆಚೆ ಹೋಗಬಾರ್ದು ಅಂತ ಅಪ್ಪ ಎಷ್ಟು ಸೀರಿಯಸ್ ಆಗಿ ಹೇಳ್ತಿದ್ದಾರೆ. ಆದರೆ ನಾನು ಅವ್ರ ಮಾತನ್ನ ಮೀರಿ ಫಾರ್ಮ್ ಹೌಸ್ಗೆ ಹೋಗ್ಬಿಟ್ಟೆ. ಈ ವಿಷಯ ಏನಾದರೂ ಅಪ್ಪಂಗೆ ಗೊತ್ತಾದರೆ ಅವ್ರು ಎಷ್ಟು ಬೇಜಾರು ಮಾಡ್ಕೋತಾರೆ. ಬೇಜಾರು ಮಾಡ್ಕೊಳ್ಳೋದಷ್ಟೇ ಅಲ್ಲ, ಕೋಪನೂ ಮಾಡ್ಕೋತಾರೆ. ಸುಬ್ಬು ಹೇಳಿದ್ದೆ ಕರೆಕ್ಟು. ವಿಜಯ ಅತ್ತೆ ಬಗ್ಗೆ ಅಪ್ಪಂಗೆ ಹೇಳೋದು ಸರಿಯಲ್ಲ. ಆದರೆ ಏನು ಮಾಡೋದು? ಸುಬ್ಬು ಬರ್ತ್ಡೇಗೂ ಆಚೆ ಹೋಗ್ಬೇಡ ಅಂತ ಹೇಳ್ತಿದ್ದಾರಲ್ಲ. ಸುಬ್ಬು ಬರ್ತ್ಡೇನ ಹೇಗೆ ಸೆಲೆಬ್ರೇಟ್ ಮಾಡಲಿ ಈಗ? ಅಪ್ಪ ನೀವಿಲ್ಲಿ? ನೀನು ಸುಬ್ಬು ಬರ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂದಿಲ್ಲ, ಆ ವಿಚಾರವಾಗಿ ಮಾತಾಡಕ್ಕೆ ಬಂದೆ. ನನಗೆ ಸುಬ್ಬು ಹುಟ್ಟಿದ ದಿನ ತಿಳ್ಕೊಳ್ಳೋದು ಕಷ್ಟ ಏನಾಗಿರಲಿಲ್ಲ, ಆದರೆ ನಾನು ಪ್ರಯತ್ನ ಪಡಲಿಲ್ಲ. ನೀನು ಪ್ರಯತ್ನ ಮಾಡಿದೀಯಾ. ಸುಬ್ಬು ಈ ಮನೆಗೋಸ್ಕರ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾನೆ. ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋದು ನಮ್ಮ ಕರ್ತವ್ಯ. ಮನೆ ಮಂದಿಗೆ ಎಷ್ಟೆಲ್ಲ ಮಾಡ್ತೀವಿ, ಸುಬ್ಬುನು ಈ ಮನೆಯಲ್ಲೊಬ್ಬ. ಅವನ ಬರ್ಡೇ ಸೆಲೆಬ್ರೇಟ್ ಮಾಡೋದು ನಮ್ಮೆಲ್ಲರ ಜವಾಬ್ದಾರಿ. ಹಾಗಂತ ಬೇರೆ ಎಲ್ಲೂ ಹೋಗಬೇಕಾಗಿಲ್ಲ, ನಮ್ಮ ಮನೇಲೆ ಇಲ್ಲೇ ಸೆಲೆಬ್ರೇಟ್ ಮಾಡೋಣ. ಎಲ್ಲ ಅರೇಂಜ್ಮೆಂಟು ನಾನು ನೋಡ್ಕೋತೀನಿ. ನೀನು ನನ್ನಿಂದ ಏನೋ ಮುಚ್ಚಿಡ್ತಾ ಇದೆಯಾ? ಮಾವ ಫಾರ್ಮ್ ಹೌಸ್ ಅಂತ ಹೇಳಿದ ತಕ್ಷಣ ನೀನು ಭಯದಿಂದ ನಡುಗ್ತಾ ಇದ್ದೆ. ಈ ಮುಂಚೆನೂ ಸಾಲಿಗ್ರಾಮದ ಹೆಸರು ಕೇಳ್ತಿದ್ದಾಗೆ ನಿನ್ನ ಕೈಯಿಂದ ನಿನ್ನ ಲಕ್ಕಿ ವಾಚನ ಕೆಳಗೆ ಬೆಳೆಸ್ಕೊಂಡೆ. ಯಾಕೆ ಮಾಮ್, ಏನು ನಡೀತಿದೆ? ಫಾರ್ಮ್ ಹೌಸ್ ಬಗ್ಗೆ ನನಗೂ ಯಾಕೆ ಹೇಳ್ತಿಲ್ಲ? ನೋಡು ಮಾಡಿ, ನಾನು ನಿನಗೆ ಪದೇ ಪದೇ ಹೇಳ್ತಿದ್ದೀನಿ, ನೀನು ಈ ವಿಷಯದಲ್ಲಿ ತಲೆ ಹಾಕ್ಬೇಡ ಅಷ್ಟೇ. ಮಾಡಿ ಹೋಗಿ ಸುಬ್ಬು ಬಂದಿದ್ದಾನ ನೋಡು. ಬರಲಿಲ್ಲ ಅಂದರೆ ಅಲ್ಲೇ ವೆಯ್ಟ್ ಮಾಡಿ ಅವನು ಬಂದ ತಕ್ಷಣ ನನಗೆ ಹೇಳು. ಏನು? ಸುಬ್ಬು ಬಂದ ತಕ್ಷಣ ಕೂಗ್ಬೇಕಾ? ಯಾಕೆ ಮಾಮ್, ಮತ್ತೇನು ಕಿರಿಕಿರಿ ಮಾಡ್ದ ಅವನು? ಏನೂ ಮಾಡಿಲ್ಲ. ನೀನು ಪದೇ ಪದೇ ಪ್ರಶ್ನೆಗಳು ಕೇಳಬೇಡ, ಸುಮ್ಮನೆ ಹೋಗು. ಏನಾಗಿದೆ ಮಾಮ್ಗೆ? ನನ್ನ ಮೇಲೆ ಬರ್ತಾ ಬರ್ತಾ ನಂಬಿಕೆ ಕಡಿಮೆ ಆಗ್ತಿದ್ಯಾ? ಅಥವಾ ನನ್ನ ಕೈಲಾಗ್ದವನು ನನ್ನಿಂದ ಏನೂ ಆಗಲ್ಲ ಅಂತ ಏನಾದರೂ ಅಂದ್ಕೊಂಡಿದ್ದಾಳ? ಇಲ್ಲ, ನಾನೇನು, ನನ್ನ ಸ್ಟ್ರೆಂತ್ ಏನು ಅನ್ನೋದನ್ನು ಮಾಮ್ಗೆ ನಾನು ತೋರಿಸ್ಬೇಕು. ಎಂಥ ಕೆಲಸ ಆದರೂ ಅದನ್ನು ನಾನು ಒಬ್ಬನೇ ಮಾಡ್ತೀನಿ. ನಾನಷ್ಟು ಕೇಪಬಲ್ ಇದ್ದೀನಿ ಅನ್ನೋದನ್ನು ಪ್ರೂವ್ ಮಾಡಬೇಕು. ಹೋಗು ಅಂದೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.